ಇಲ್ಲಿಯವರೆಗೆ ಕೋಪದಿಂದ ಚೈತನ್ಯ ಅರಿತೆಯ ಕೈಗಳನ್ನು ಹಿಡಿದು, ನನ್ನೊಂದಿಗೆ ಹೀಗೆ ಮಾಡಲು ನಿನಗೆ ಧೈರ್ಯ ಹೇಗೆ ಬಂತು? ಅರೆ ಮೂರ್ಖ ಹುಡುಗಿ, ನೀನು ಎಷ್ಟು ಅಸಭ್ಯ ಎಂದಳು. ಅಭಿನವ್ ತಕ್ಷಣವೇ ಅರಿತೆಯ ಕೈಯನ್ನು ಚೈತನ್ಯಳ ಕೈಗಳಿಂದ ಬಿಡಿಸಿ ಅವಳನ್ನು ಕೋಪದಿಂದ ನೋಡಲು ಪ್ರಾರಂಭಿಸಿದನು. ಅವನು ಮೊದಲು ಅರಿತೆಯ ಕಡೆಗೆ ನೋಡಿದನು. ಅವಳು ಕೋಪದಿಂದ ಚೈತನ್ಯಳನ್ನು ನಿದ್ರಿಸುತ್ತಿದ್ದಳು. ಮುಂದುವರಿದ ಭಾಗ. ಅವಳು ಅರಿತೆಯಿಂದ ಹೀಗೆ ನಿರೀಕ್ಷಿಸಿರಲಿಲ್ಲ. ಆದರೆ ಆ ಸಮಯದಲ್ಲಿ ಏನನ್ನು ಯೋಚಿಸುವ ಸ್ಥಿತಿಯಲ್ಲಿ ಅವಳು ಇರಲಿಲ್ಲ. ಆದ್ದರಿಂದ ಹಾಗೆ ಪ್ರತಿಕ್ರಿಯಿಸಿದ್ದಳು. ಆದರೆ ಒಂದು ಕಡೆ ಅವಳಿಗೆ ತಾನು ಸರಿಯಾಗಿದ್ದರೂ ಬಹುಶಃ ಇದೇ ರೀತಿ ಪ್ರತಿಕ್ರಿಯಿಸುತ್ತಿದ್ದೆ ಎಂದು ಅನಿಸಿತ್ತು. ತನ್ನ ಅಭಿನವ್ ಅವರನ್ನು ಯಾರಾದರೂ ಈ ರೀತಿ ಅಪ್ಪಿಕೊಂಡಿರುವುದನ್ನು ನೋಡುತ್ತಾ ಸುಮ್ಮನಿರುವುದು ಸಾಧ್ಯವೇ ಇಲ್ಲ. ಅಭಿನವ್ ಅವನ ಅಪ್ಪಿಕೊಳ್ಳುವವಳ ಎದೆಗೆ ಚಾಕು ಇರಿಯುತ್ತಿದ್ದನು. ಇದು ಕೇವಲ ಪನ್ನೀರ್ನಿಂದ ಸ್ನಾನ ಮಾಡಿಸಿದ ವಿಷಯವಾಗಿತ್ತು. ಅಸಭ್ಯ ನೀನು, ನಾನಲ್ಲ. ಯಾಕೆಂದರೆ ನಿನ್ನ ತರಹ ನಾನು ಯಾರನ್ನು ಅಪ್ಪಿಕೊಳ್ಳುತ್ತಿಲ್ಲ ಎಂದು ಅರಿತಿ ಕೋಪದಿಂದ ಮನದಲ್ಲಿದ್ದ ಮಾತುಗಳನ್ನೇ ಹೇಳಿದ್ದಳು. ಅವಳ ಮಾತನ್ನು ಕೇಳಿ ಚೈತನ್ಯಳ ಕೋಪ ಇನ್ನಷ್ಟು ಹೆಚ್ಚಿತು. ಆದರೆ ಈಗ ಅದಿತಿಯ ಬಗ್ಗೆ ಏನು ಹೇಳದೆ ಅವಳು ಅಭಿನವ್ನ ಕಡೆಗೆ ತಿರುಗಿ ಅವನನ್ನು ನೋಡುತ್ತಾ, ಇದು ಏನು ಅಭಿನವ್? ಮತ್ತು ಈ ಅಸಭ್ಯ ಹುಡುಗಿ ಯಾರು? ಇವಳಿಗೆ ಬೇರೆಯವರ ಜೊತೆ ಮಾತನಾಡಲು ಕೂಡ ಸೌಜನ್ಯ ಇಲ್ಲ. ಮತ್ತು ನನಗೆ ಆಶ್ಚರ್ಯವಾಗುತ್ತಿರುವುದು, ನೀನು ಇವಳ ಅಸಭ್ಯತೆಯನ್ನು ಹೇಗೆ ಸಹಿಸಿಕೊಳ್ಳುತ್ತಿದ್ದೀಯಾ? ನಿನ್ನ ಮುಂದೆ ಯಾರಾದರೂ ಅಸಭ್ಯವಾಗಿ ವರ್ತಿಸಿದರೆ ನೀನು ಅವರಿಗೆ ಅವರ ಸ್ಥಾನಮಾನವನ್ನು ತೋರಿಸಲು ಒಂದು ಕ್ಷಣವೂ ತಡ ಮಾಡುವುದಿಲ್ಲ ಎಂದು ಹೇಳಿದಳು. ಅವಳ ಮಾತನ್ನು ಕೇಳಿ ಅಭಿನವ್ ಏನಾದರೂ ಹೇಳುವ ಮುನ್ನವೇ ಅದಿತಿ ಕೋಪದಿಂದ, ನೀನು ನನಗೆ ನನ್ನ ಸ್ಥಾನಮಾನವನ್ನು ಹೇಗೆ ತೋರಿಸುತ್ತೀಯಾ? ನಿನಗೆ ನಾನು ಯಾರು ಎಂದು ಗೊತ್ತಿಲ್ಲ. ನಾನು ಅದಿತಿ ಅಭಿನವ್ ಖನ್ನಾ. ನೀನು ಯಾರ ಹೆಸರನ್ನು ಹೇಳಿ ಕೂಗುತ್ತಿದ್ದೀಯಾ? ಅವನ ಹೆಂಡತಿ ನಾನು. ಮತ್ತು ನೀನು ನನ್ನ ಬಾಡಿಗಾರ್ಡ್ ಅನ್ನು ಅಭಿನವ್ ಎಂದು ಹೇಗೆ ಕರೆಯುತ್ತಿದ್ದೀಯಾ? ಹೌದು, ನನ್ನ ಅಭಿನವ್ ಅವರು ಇಲ್ಲಿ ಇದ್ದಿದ್ದರೆ ಯಾವ ಬಾಯಿಂದ ನೀನು ನನಗೆ ಅಸಭ್ಯ ಎಂದು ಕರೆದಿದ್ದೀಯೋ ಆ ಬಾಯಿಯನ್ನು ಮುರಿಯಲು ಅವರು ಒಂದು ಕ್ಷಣವೂ ಯೋಚಿಸುತ್ತಿರಲಿಲ್ಲ ಎಂದು ಹೇಳಿದಳು. ಅಭಿನವ್ ಅದಿತಿಯ ಮಾತನ್ನು ಕೇಳಿ ನಗುತ್ತಿದ್ದನು. ತನ್ನ ಹೆಂಡತಿಗೆ ತನ್ನ ಮೇಲೆ ಇಷ್ಟೊಂದು ಹೆಮ್ಮೆ ಇದೆ ಎಂದು ಅವನಿಗೆ ತಿಳಿದೇ ಇರಲಿಲ್ಲ. ಹೀಗೆ ಈ ಹುಡುಗಿಯೊಂದಿಗೆ ಇರುತ್ತಾ ನೀನು ಇವಳಂತೆಯೇ ಆಗಿಬಿಟ್ಟಿದ್ದೀಯಾ ಅನಿಸುತ್ತೆ. ಯಾಕೆಂದರೆ ಇವಳ ಅಸಭ್ಯ ಮಾತುಗಳನ್ನು ಕೇಳಿ ನೀನು ನಗುತ್ತಿದ್ದೀಯಾ ಎಂದು ಚೈತನ್ಯ ನಗುತ್ತಿರುವ ಅಭಿನವ್ ಕಡೆಗೆ ನೋಡಿ ಹೇಳಿದಳು. ಒಪ್ಪಿಕೊಳ್ಳಲೇಬೇಕು, ಉತ್ತಮ ಗುಣಮಟ್ಟದ ಅಭಿನವನ ಗುಣಮಟ್ಟ ಈಗ ಸಾಕಷ್ಟು ಕಡಿಮೆಯಾಗಿದೆ. ಆದ್ದರಿಂದಲೇ ಅವನು ಈ ರೀತಿ ಹುಚ್ಚು ಹುಡುಗಿಯರ ಜೊತೆ ಸುತ್ತುತ್ತಿದ್ದಾನೆ. ಅಂದಹಾಗೆ ಈ ರಸ್ತೆಯಲ್ಲಿ ತಿರುಗಾಡುವವಳನ್ನು ಎಲ್ಲಿಂದ ಎತ್ತಿಕೊಂಡು ಬಂದಿದೀಯಾ? ಇವಳ ಮಾತುಗಳಿಂದ ಇವಳು ರಸ್ತೆ ಬದಿಯವಳು ಎಂದು ಅನಿಸುತ್ತಿದೆ ಎಂದು ಚೈತನ್ಯ ಹೇಳಿದಳು. ಅದಕ್ಕೆ ಅಭಿನವ್ ಅವಳ ಮುಖಕ್ಕೆ ಜೋರಾಗಿ ಹೊಡೆದನು. ಚೈತನ್ಯಳ ಮುಖವು ಮೊದಲು ಪನ್ನೀರ್ನಿಂದ ತೊಳೆದಿತ್ತು. ಈಗ ಅದಕ್ಕೆ ಕೆಟ್ಟ ದೃಷ್ಟಿ ತಾಗದಿರಲಿ ಎಂದು ಅಭಿನವ್ ತನ್ನ ಕೈಗಳಿಂದ 5 ಬೆರಳುಗಳ ಕಪ್ಪು ಕಲೆ ಹಾಕಿದ್ದನು. ಚೈತನ್ಯ ಆಶ್ಚರ್ಯದಿಂದ ಅಭಿನವ್ನ ಕಡೆಗೆ ನೋಡುತ್ತಿದ್ದಳು. ಅದೇ ಸಮಯದಲ್ಲಿ ಅದಿತಿ ಮನದಲ್ಲೇ ನಗುತ್ತಿದ್ದಳು. ಇಂದು ಮೊದಲ ಬಾರಿಗೆ ಅವಳ ದೃಷ್ಟಿಯಲ್ಲಿ ಅವಳ ಬಾಡಿಗಾರ್ಡ್ ಏನೋ ಒಳ್ಳೆಯ ಕೆಲಸ ಮಾಡಿದ್ದನು. ಅವಳ ಅಭಿನವ್ನ ಕೈಯನ್ನು ಹಿಡಿದು, ದೊಡ್ಡ ಆಟಿಟ್ಯೂಡ್ನಿಂದ ನಡಿ ಬಾಡಿಗಾರ್ಡ್, ಇಂತಹ ಹುಚ್ಚು ಜನರು ಇರುವ ಜಾಗದಲ್ಲಿ ನಾನು ಊಟ ಮಾಡೋದಿಲ್ಲ ಎಂದಳು. ಅಷ್ಟೇ ಹೇಳಿ ಅವಳು ಅಭಿನವ್ನನ್ನು ಹೊರಗೆ ಕರೆದೊಯ್ದಳು. ಚೈತನ್ಯ ಅಭಿನವ್ ಹೋಗುವುದನ್ನು ನೋಡುತ್ತಲೇ ಇದ್ದಳು. ಅವಳು ಅವನ ಕಾಲೇಜು ಸ್ನೇಹಿತೆ. ಒಂದು ಕಾಲದಲ್ಲಿ ಅವಳಿಗೆ ಅಭಿನವ್ನ ಮೇಲೆ ಕ್ರಶ್ ಇತ್ತು. ಆದರೆ ಅಭಿನವ್ ಅವಳ ಪ್ರಪೋಸಲ್ ಅನ್ನು ತಿರಸ್ಕರಿಸಿದ್ದನು. ಇದರಿಂದ ಅವಳು ಅವಮಾನಿತಳಾಗಿ ಮತ್ತೆ ಅವನಿಗೆ ಪ್ರಪೋಸ್ ಮಾಡಿರಲಿಲ್ಲ. ಆದರೆ ಆಕೆಯ ಮನಸ್ಸಿನಲ್ಲಿ ಇನ್ನೂ ಅಭಿನವ್ ಬಗ್ಗೆ ಭಾವನೆಗಳು ಉಳಿದಿದ್ದವು. ಅಭಿನವ್ ಮತ್ತೆ ಅವಳನ್ನು ಹೀಗೆ ಅವಮಾನಿಸುತ್ತಾನೆಂದು ಅವಳು ಎಂದಿಗೂ ಯೋಚಿಸಿರಲಿಲ್ಲ. ಅದರಲ್ಲೂ ಯಾವುದೇ ಕಾರಣವಿಲ್ಲದೆ ಅವಳು ತನ್ನ ಕೆನ್ನೆಯ ಮೇಲೆ ಕೈಯಿಟ್ಟುಕೊಂಡು ಅಭಿನವ್ ಹೋಗುವುದನ್ನು ನೋಡುತ್ತಿದ್ದಳು. ಮತ್ತು ಅಲ್ಲಿ ಕುಳಿತ ಎಲ್ಲರೂ ಅವಳನ್ನು ನೋಡಿ ನಗುತ್ತಿದ್ದರು. ಚೈತನ್ಯಳಿಗೆ ಅದಿತಿಯ ಮೇಲೆ ಹೆಚ್ಚು ಕೋಪ ಬರುತ್ತಿತ್ತು. ಏಕೆಂದರೆ ಇವೆಲ್ಲವೂ ಅವಳಿಂದಲೇ ನಡೆದಿತ್ತು. ಈ ಅವಮಾನವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಅಭಿನವ್, ಮತ್ತು ಈ ಹುಡುಗಿಯನ್ನು ಮರೆಯಲು ಬಿಡುವುದಿಲ್ಲ ಎಂದು ಅವಳು ಮನದಲ್ಲೇ ಹೇಳಿಕೊಂಡಳು. ಮತ್ತು ಹೊರಗೆ ಬಂದಳು. ಅಲ್ಲಿ ಅದಿತಿ ಐಸ್ ಕ್ರೀಮ್ ತಿನ್ನುತ್ತಿದ್ದಳು ಮತ್ತು ಅಭಿನವ್ ನಗುತ್ತಾ ಅವಳನ್ನು ನೋಡುತ್ತಿದ್ದನು. ಅದಿತಿ ಆ ಹೋಟೆಲಿಂದ ಹೊರಗೆ ಬಂದಿದ್ದಳು. ಆದರೆ ಹೊರಗೆ ಬಂದ ತಕ್ಷಣವೇ ಅವಳಿಗೆ ಐಸ್ ಕ್ರೀಮ್ ತಿನ್ನಬೇಕೆಂದು ಅನಿಸಿತ್ತು. ಏಕೆಂದರೆ ಅವಳಿಗೆ ಅಲ್ಲಿಯೇ ಒಬ್ಬ ಐಸ್ ಕ್ರೀಮ್ ವ್ಯಾಪಾರಿ ಕಂಡಿದ್ದನು. ಚೈತನ್ಯಳ ಆಶ್ಚರ್ಯ ಇನ್ನಷ್ಟು ಹೆಚ್ಚಾಯಿತು. ಏಕೆಂದರೆ ಆ ಐಸ್ ಕ್ರೀಮ್ ರಸ್ತೆ ಬದಿಯ ಐಸ್ ಕ್ರೀಮ್ ಆಗಿತ್ತು ಮತ್ತು ಅಭಿನವ್ ಇಂತಹ ವಸ್ತುಗಳನ್ನು ಬಹಳವಾಗಿ ದ್ವೇಷಿಸುತ್ತಿದ್ದನು. ಅವನಿಗೆ ರಸ್ತೆ ಬದಿಯ ಆಹಾರವೆಂದರೆ ಭಿಕ್ಷುಕರು ತಿನ್ನುವ ಆಹಾರದಂತಿತ್ತು. ಅದನ್ನು ಅವನು ಮುಟ್ಟಲು ಬಯಸುತ್ತಿರಲಿಲ್ಲ. ತಿನ್ನುವುದು ದೂರದ ಮಾತು. ಆದರೆ ಅದೇ ಸಮಯದಲ್ಲಿ ಅದಿತಿ ಆ ಐಸ್ ಕ್ರೀಮ್ ಕೋನನ್ನು ತಾನೇ ತಿನ್ನುತ್ತಾ ಅಭಿನವ್ ಕಡೆಗೆ ಸರಿದಳು. ಆಗ ಅಭಿನವ್ ಕೂಡ ಅದನ್ನು ತಿಂದನು ಮತ್ತು ಅವರಿಬ್ಬರು ಒಟ್ಟಿಗೆ ಐಸ್ ಕ್ರೀಮ್ ಅನ್ನು ತಿನ್ನುತ್ತಿದ್ದರು. ಈ ಹುಡುಗಿ ನಿಜ ಹೇಳುತ್ತಿದ್ದಾಳೆ ಅನಿಸುತ್ತೆ. ಇವಳು ಅಭಿನವನ ಹೆಂಡತಿ.
ಮತ್ತು ಅಭಿನವ್ ಈ ಅಸಭ್ಯ ಹುಡುಗಿಯನ್ನು ಅಷ್ಟೊಂದು ಪ್ರೀತಿಸುತ್ತಾನೆಂದರೆ ಅವಳು ಮಕ್ಕಳಾಟದ ವರ್ತನೆಗಳನ್ನು ಕೂಡ ನಗುತ್ತಾ ಸಹಿಸಿಕೊಳ್ಳುತ್ತಿದ್ದಾನೆ. ವಾವ್, ಏನು ಟ್ವಿಸ್ಟ್! ನನ್ನನ್ನು ನನ್ನ ಅವಮಾನಕ್ಕಾಗಿ ಸೇರಿಸಿಕೊಂಡಿದ್ದಾಳೆ. ನೀನು ಅವಳನ್ನು ಸಹಿಸಬಹುದು, ಆದರೆ ನಾನಲ್ಲ. ನಾನು ಚೈತನ್ಯ ಠಾಕೂರ್. ನೀನು ನನ್ನನ್ನು ಹೇಗೆ ನಿರ್ಲಕ್ಷಿಸುತ್ತೀಯ ಎಂದು ನಾನು ನೋಡುತ್ತೇನೆ ಎಂದು ಅವಳು ಆ ಇಬ್ಬರನ್ನು ನೋಡುತ್ತಾ ಹೇಳಿದಳು ಮತ್ತು ತನ್ನ ಕಾರಿನಲ್ಲಿ ಕುಳಿತು ಅಲ್ಲಿಂದ ಹೊರಟು ಹೋದಳು. ನಡಿ ಅಭಿನವ್, ನಾವು ಮನೆಗೆ ಹೋಗೋಣ. ನೀನು ಊಟ ಮಾಡಿಲ್ಲ ಮತ್ತು ನನಗೂ ತುಂಬಾ ಹಸಿವಾಗಿದೆ ಎಂದು ಅಭಿನವ್ ಅದಿತಿಯ ಕಡೆಗೆ ನೋಡಿ ಹೇಳಿದನು. ಅವನಿಗೆ ಹಸಿವಾಗುತ್ತಿರಲಿಲ್ಲ, ಆದರೆ ಅದಿತಿ ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಬೇಕೆಂದು ಅವನು ಬಯಸಿದ್ದನು. ಏಕೆಂದರೆ ಅವಳು ತುಂಬಾ ಹೊತ್ತಿನಿಂದ ರಸ್ತೆಯಲ್ಲಿ ಓಡಾಡುತ್ತಿದ್ದಳು. ಈ ಸಮಯದಲ್ಲಿ ಹೆಚ್ಚು ಟ್ರಾಫಿಕ್ನಲ್ಲಿ ಇರುವುದು ಅವಳಿಗೆ ಒಳ್ಳೆಯದಲ್ಲ. ಅವನ ಮಾತುಗಳನ್ನು ಕೇಳಿ ಅದಿತಿ ತಲೆ ಅಲ್ಲಾಡಿಸಿ, ನನಗೆ ಮನೆಗೆ ಹೋಗಬೇಕಾಗಿಲ್ಲ, ನನಗೆ ಅಲ್ಲಿಗೆ ಹೋಗಬೇಕು ಎಂದು ತನ್ನ ಬೆರಳನ್ನು ತೋರಿಸಿದಳು. ಅಭಿನವ್ ಆ ಕಡೆ ನೋಡಿದನು, ಆದರೆ ಅದನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ದೊಡ್ಡದಾದವು. ಯಾಕೆಂದರೆ ಈಗ ಅವನ ಬೇಬಿ ಡಾಲ್ ಮಾಲ್ಗೆ ಹೋಗಬೇಕೆಂದು ಹಠ ಹಿಡಿದಿದ್ದಳು. ಇದು ಅವರಿಬ್ಬರು ಮೊದಲೇ ಬಂದಿದ್ದ ಅದೇ ಮಾಲ್ ಆಗಿತ್ತು. ಅಭಿನವ್ಗೆ ಈಗ ಅವಳನ್ನು ಮಾಲ್ಗೆ ಕರೆದುಕೊಂಡು ಹೋಗಲು ಇಷ್ಟವಿರಲಿಲ್ಲ, ಏಕೆಂದರೆ ಅವಳ ಆರೋಗ್ಯ ಅದಕ್ಕೆ ಸರಿ ಇರಲಿಲ್ಲ. ಒಂದು ವೇಳೆ ಅಲ್ಲಿ ಯಾರಾದರೂ ಏನಾದರೂ ಹೇಳಿದರೆ ಅದಿತಿ ಏನು ಮಾಡುತ್ತಾಳೋ ಗೊತ್ತಿಲ್ಲ. ಆದರೆ ಅವಳು ತನ್ನ ನಿಯಂತ್ರಣವನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತಾಳೆ ಮತ್ತು ಏನಾದರೂ ಅವಘಡ ನಡೆಯಬಹುದು. ಆದ್ದರಿಂದ ಅವನು ಅವಳ ಹತ್ತಿರ ಬಂದು ಅವಳ ಸೊಂಟವನ್ನು ಹಿಡಿದು ಕಾರಿನ ಬಾನೆಟ್ಗೆ ಆಣಿಸಿ ನಿಂತು, ಬಹಳ ಆಕರ್ಷಕವಾಗಿ ನೀನು ನನ್ನೊಂದಿಗೆ ಮನೆಗೆ ಬಂದರೆ ನಾನು ನಿನಗೆ ಸಾಕಷ್ಟು ಚಾಕೊಲೇಟ್ಗಳನ್ನು ತಿನ್ನಿಸುತ್ತೇನೆ ಎಂದನು. ಅರೆ, ನೀನು ನನ್ನನ್ನು ಮಗು ಅಂದುಕೊಂಡಿದ್ದೀಯಾ? ನಾನು ಮಗು ಅಲ್ಲ, ನಾನು ನನ್ನ ಅಭಿನವ್ ಅವರ ಹೆಂಗಸು ಮತ್ತು ನಾನು ಚಾಕೊಲೇಟ್ ಮತ್ತು ಐಸ್ ಕ್ರೀಮ್ಗಳಿಂದ ಒಪ್ಪಿಕೊಳ್ಳುವುದಿಲ್ಲ. ಹೌದು, ಬೇರೆ ಏನಾದರೂ ಆಫರ್ ಇದ್ದರೆ ಹೇಳು ಎಂದು ಅವಳು ಹೇಳಿದ ರೀತಿಯನ್ನು ನೋಡಿ ಅಭಿನವ್ಗೆ ತನ್ನ ತಲೆಯ ಮೇಲೆ ತಾನೇ ಹೊಡೆದುಕೊಂಡಂತೆ ಅನಿಸಿತು. ಈ ಎಲ್ಲ ಗೊಂದಲವನ್ನು ಅವನೇ ಸೃಷ್ಟಿ ಮಾಡಿದ್ದನು ಮತ್ತು ಈಗ ಅದನ್ನು ಅವನೇ ಸರಿಪಡಿಸಬೇಕಾಗಿತ್ತು. ಅದಿತಿಯ ಶೈಲಿಯನ್ನು ನೋಡಿ ಅವಳು ಹೀಗೆ ಒಪ್ಪಿಕೊಳ್ಳುವುದಿಲ್ಲ ಎಂದು ಅರ್ಥ ಮಾಡಿಕೊಂಡಿದ್ದನು. ಅವಳು ಎಷ್ಟು ಹಠಮಾರಿ ಎಂದು ಅವನಿಗೆ ಚೆನ್ನಾಗಿ ತಿಳಿದಿತ್ತು. ತನ್ನ ಹಠವನ್ನು ಈಡೇರಿಸಿಕೊಳ್ಳಲು ಅವಳು ಯಾವುದೇ ನಾಟಕ ಮಾಡಬಹುದು. ಆದ್ದರಿಂದ ಅವನು ಸುಮ್ಮನೆ ಅವಳ ಕೈ ಹಿಡಿದು ಮುಂದೆ ನಡೆಯಲು ಪ್ರಾರಂಭಿಸಿದನು. ಆದರೆ ಅದಿತಿ ಒಂದು ಹೆಜ್ಜೆಯನ್ನು ಮುಂದಿಡಲಿಲ್ಲ. ಅವಳು ಹಾಗೆ ನಿಂತಿದ್ದನ್ನು ನೋಡಿ ಅಭಿನವ್ ತಿರುಗಿ ಅವಳನ್ನು ನೋಡಿ ಏನಾಯಿತು ಎಂದು ಕೇಳಿದನು. ಅದಕ್ಕೆ ಅದಿತಿ ನಿರಾಶೆಯಿಂದ ತನ್ನ ಪಾದಗಳ ಕಡೆಗೆ ನೋಡಿ, ನನ್ನ ಕಾಲು ನೋಯುತ್ತಿದೆ, ದಯವಿಟ್ಟು ನನ್ನನ್ನು ನಿನ್ನ ತೋಳಲ್ಲಿ ಎತ್ತಿಕೋ ಪ್ಲೀಸ್ ಎಂದಳು. ಅಭಿನವ್ ಅವಳ ಈ ನಾಟಕಗಳಿಗೆ ಮಾರು ಹೋಗಿದ್ದನು. ಅವನು ತಿರುಗಿ ಅದಿತಿಯನ್ನು ತನ್ನ ತೋಳಲ್ಲಿ ಎತ್ತಿಕೊಂಡನು. ಆಗ ಅದಿತಿ ತನ್ನ ಕೈಗಳನ್ನು ಅವನ ಕುತ್ತಿಗೆಗೆ ಸುತ್ತಿಕೊಂಡಳು. ಇಬ್ಬರೂ ರಸ್ತೆಯ ಮಧ್ಯೆ ಒಬ್ಬರ ಕಣ್ಣಲ್ಲಿ ಒಬ್ಬರು ನೋಡುತ್ತಾ ಮುಂದೆ ಸಾಗುತ್ತಿದ್ದರು. ಅಷ್ಟರಲ್ಲಿ ವೇಗವಾಗಿ ಬರುತ್ತಿದ್ದ ಒಂದು ಟ್ರಕ್ ಅವರ ಕಡೆಗೆ ಬಂತು. ಅಭಿನವ್ ಮತ್ತು ಅದಿತಿ ಒಬ್ಬರಿಗೊಬ್ಬರು ಎಷ್ಟು ಕಳೆದು ಹೋಗಿದ್ದರು ಎಂದರೆ ಅವರಿಗೆ ಬೇರೆ ಯಾವುದರ ಬಗ್ಗೆಯೂ ಅರಿವಿರಲಿಲ್ಲ. ಆದರೆ ಆ ಟ್ರಕ್ ಅವರನ್ನು ತಲುಪುವ ಮೊದಲು ಒಬ್ಬ ವ್ಯಕ್ತಿ ವೇಗವಾಗಿ ಅವರ ಕಡೆಗೆ ಓಡಿ ಬಂದು ಅವರಿಬ್ಬರನ್ನು ರಸ್ತೆಯ ಇನ್ನೊಂದು ಬದಿಗೆ ತಳ್ಳಿದನು. ಇದ್ದಕ್ಕಿದ್ದಂತೆ ಅಭಿನವ್ ಕೂಡ ಗಾಬರಿಗೊಂಡನು. ಅವನು ತನ್ನ ಬೇಬಿ ಡಾಲ್ನಲ್ಲಿ ಎಷ್ಟು ಮುಳುಗಿದ್ದನು ಎಂದರೆ ಅವನಿಗೆ ಏನೂ ತಿಳಿಯಲೇ ಇಲ್ಲ. ಇಲ್ಲದಿದ್ದರೆ ಗಾಳಿಯ ಒಂದು ಸ್ಪರ್ಶ ಬದಲಾದರೂ ಅವನಿಗೆ ಗೊತ್ತಾಗುತ್ತಿತ್ತು. ಅವರ ಕಡೆಗೆ ಓಡಿ ಬಂದ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅಭಿನವನ ಬಾಡಿಗಾರ್ಡ್. ಅದಿತಿಯ ಕಾರಣದಿಂದ ಅವನು ತನ್ನ ಬಾಡಿಗಾರ್ಡ್ಗಳನ್ನು ಸ್ವಲ್ಪ ದೂರದಲ್ಲಿ ಇರಿಸಿದ್ದನು, ಏಕೆಂದರೆ ಅವನು ಯಾವುದೇ ತಪ್ಪು ಅಥವಾ ನಿರ್ಲಕ್ಷ್ಯ ಮಾಡಬಾರದೆಂದು ಬಯಸಿದ್ದನು. ಅದಿತಿ ಇನ್ನು ಅಭಿನವನ ತೋಳುಗಳಲ್ಲಿಯೇ ಇದ್ದಳು. ಆದರೆ ಅಭಿನವ್ ಅವಳ ಕಡೆಗೆ ನೋಡಿದಾಗ ಅವಳ ಕಣ್ಣುಗಳು ಮುಚ್ಚಿದ್ದವು. ಅವಳು ಪ್ರಜ್ಞಾಹೀನಳಾಗಿದ್ದಳು. ಈ ಹಠಾತ್ ಘಟನೆಯಿಂದ ಅವಳಿಗೆ ಆಘಾತವಾಗಿ ಪ್ರಜ್ಞೆ ತಪ್ಪಿದ್ದಳು. ಅಭಿನವ್ ಅವಳನ್ನು ತನ್ನ ತೋಳುಗಳಲ್ಲಿ ಎತ್ತಿಕೊಂಡು ಬೇಗನೆ ಕಾರಿನ ಕಡೆಗೆ ನಡೆದನು. ಅವನ ಬಾಡಿಗಾರ್ಡುಗಳು ಕೂಡ ಇನ್ನೊಂದು ಕಾರಿನಲ್ಲಿ ಹಿಂಬಾಲಿಸಿದರು. ಅಭಿನವ್ ಅದಿತಿಯನ್ನು ಮನೆಗೆ ಕರೆತಂದು ನೇರವಾಗಿ ತನ್ನ ಕೋಣೆಗೆ ಹೋದನು. ಮನೆಯ ಹಾಲ್ನಲ್ಲಿ ಕುಳಿತಿದ್ದ ಮನೀಷಾ ಅವರನ್ನು ನೋಡಿ ವ್ಯಂಗ್ಯವಾಗಿ ತನ್ನ ತುಟಿಗಳನ್ನು ಕಚ್ಚಿ, ನೋಡಿ, ಯಾವಾಗಲೂ ಇವಳನ್ನು ಮಗುವಿನಂತೆ ಎತ್ತಿಕೊಂಡು ಓಡಾಡುತ್ತಿರುತ್ತಾನೆ ಮತ್ತು ಇವಳಿಗೂ ಬೇರೆ ಯಾವ ಕೆಲಸವೂ ಇಲ್ಲ, ಯಾವಾಗಲೂ ತೋಳಲ್ಲಿ ಅಂಟಿಕೊಂಡಿರುತ್ತಾಳೆ ಎಂದು ಮುಖ ಸಿಂಡರಿಸಿಕೊಂಡು ಹೇಳಿದಳು. ಅಭಿನವ್ ಅದಿತಿಯನ್ನು ಕೋಣೆಗೆ ಕರೆತಂದು ಹಾಸಿಗೆಯ ಮೇಲೆ ಮಲಗಿಸಿ ಅವಳ ಪಕ್ಕದಲ್ಲಿ ಕುಳಿತುಕೊಂಡನು. ತನ್ನ ಬೇಬಿ ಡಾಲನ್ನು ಈ ಸ್ಥಿತಿಯಲ್ಲಿ ನೋಡುವುದು ಅವನಿಗೆ ಇಷ್ಟವಿರಲಿಲ್ಲ. ಆದರೆ ಸದ್ಯಕ್ಕೆ ಅವನಿಗೆ ಕಾಯುವುದನ್ನು ಹೊರತುಪಡಿಸಿ ಬೇರೆ ದಾರಿ ಇರಲಿಲ್ಲ. ಏಕೆಂದರೆ ವೈದ್ಯರು ಅದಿತಿಯ ನೆನಪು ಔಷಧಿಯಿಂದಲ್ಲ, ತಾನಾಗಿಯೇ ಹಿಂತಿರುಗುತ್ತದೆ ಎಂದು ಸ್ಪಷ್ಟವಾಗಿ ಹೇಳಿದ್ದರು. ಅವನು ಅವಳಿಗೆ ಹಳೆಯ ನೆನಪುಗಳನ್ನು ನೆನಪಿಸಲು ಪ್ರಯತ್ನಿಸಬೇಕಾಗಿತ್ತು, ಆದರೆ ಇದು ಅಪಾಯಕಾರಿಯೂ ಆಗಿತ್ತು. ಅವನು ಅವಳನ್ನು ಸರಿಯಾಗಿ ಮಲಗಿಸಿ ಕೋಣೆಯಿಂದ ಹೊರಬಂದು ತನ್ನ ಸ್ಟಡಿ ರೂಮ್ ಕಡೆಗೆ ಹೋದನು. ಈ ಸಮಯದಲ್ಲಿ ಅವನ ವ್ಯಾಪಾರದಲ್ಲಿ ಬಹಳ ದೊಡ್ಡ ನಷ್ಟವಾಗುತ್ತಿತ್ತು,
ಏಕೆಂದರೆ ಅದಿತಿಯ ಕಾರಣದಿಂದ ಅವನು ತನ್ನ ಕೆಲಸದ ಮೇಲೆ ಗಮನ ಹರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಅವನ ಪ್ರತಿಸ್ಪರ್ಧಿಗಳು ಈ ಪರಿಸ್ಥಿತಿಯ ಲಾಭವನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿದ್ದರು. ಅವನೊಂದಿಗೆ ಕೆಲಸ ಮಾಡುತ್ತಿದ್ದ ಎಲ್ಲ ಉದ್ಯಮಿಗಳನ್ನು ಖರೀದಿಸಿ ಅವನನ್ನು ಸೋಲಿಸಲು ಎಲ್ಲರೂ ಪ್ರಯತ್ನಿಸುತ್ತಿದ್ದರು. ಆದರೆ ಅಭಿನವ್ಗೆ ಈ ವಿಷಯಗಳು ಸ್ವಲ್ಪವೂ ಮುಖ್ಯವಾಗಿರಲಿಲ್ಲ. ಏಕೆಂದರೆ ಅವನಿಗೆ ಅವನ ಬೇಬಿ ಡಾಲ್ ಅತ್ಯಂತ ಮುಖ್ಯವಾಗಿದ್ದಳು ಮತ್ತು ಅವಳು ಸಂಪೂರ್ಣವಾಗಿ ಗುಣಮುಖಳಾಗುವವರೆಗೆ ಅಭಿನವ್ ಅವಳನ್ನು ಬಿಟ್ಟು ಎಲ್ಲಿಗೂ ಹೋಗುವನಲ್ಲ. ಇನ್ನೊಂದೆಡೆ ಚೈತನ್ಯ ಅಭಿನವ್ ಬಗ್ಗೆ ಎಲ್ಲವನ್ನು ಪತ್ತೆ ಹಚ್ಚಲು ಪ್ರಾರಂಭಿಸಿದ್ದಳು ಮತ್ತು ಅವಳಿಗೆ ತನ್ನ ಲಾಭಕ್ಕೆ ಮೊದಲ ವಿಷಯ ಸಿಕ್ಕಿತ್ತು ಮೌಲಿಕ್ನೊಂದಿಗೆ. ಅವನಿಗೆ ಇದ್ದ ವೈಮನಸ್ಸು. ಮೌಲಿಕ್ ಅವಳ ಒಳ್ಳೆಯ ಸ್ನೇಹಿತನಾಗಿದ್ದನು ಮತ್ತು ಈಗ ಏನು ಮಾಡಬೇಕೆಂದು ಅವಳು ತೀರ್ಮಾನಿಸಿದ್ದಳು. ಅದಿತಿ ಇಂದು ಅವಳನ್ನು ಅವಮಾನಿಸಿದ್ದಕ್ಕೆ ಸೇಡನ್ನು ತೀರಿಸಿಕೊಳ್ಳಲು ಅವಳು ನಿರ್ಧರಿಸಿದ್ದಳು. ತನ್ನ ಸ್ಟಡಿ ರೂಮ್ನಲ್ಲಿ ಕೆಲಸ ಮುಗಿಸಿದ ನಂತರ ಅಭಿನವ್ ಕೆಳಗೆ ಹಾಲ್ಗೆ ಬಂದು ಅಡಿಗೆ ಮನೆಯ ಕಡೆಗೆ ಹೋದನು. ಅವನು ಅಡಿಗೆ ಮನೆಯಲ್ಲಿ ಇರುವುದನ್ನು ನೋಡಿ ಎಲ್ಲ ಕೆಲಸಗಾರರು ಒಂದು ಕಡೆ ನಿಂತರು. ಆಗ ಅಭಿನವ್ ತಾನೇ ತನ್ನ ಬೇಬಿ ಡಾಲ್ಗಾಗಿ ಊಟ ತಯಾರಿಸಿ ತಟ್ಟೆಯಲ್ಲಿ ಇಟ್ಟುಕೊಂಡು ಕೋಣೆಗೆ ಬಂದನು. ಅದಿತಿ ಇನ್ನೂ ಮಲಗಿದ್ದಳು. ಅಭಿನವ್ ಊಟದ ತಟ್ಟೆಯನ್ನು ಮೇಜಿನ ಮೇಲೆ ಇಟ್ಟು ಅವಳನ್ನು ಎಬ್ಬಿಸಲು ಪ್ರಯತ್ನಿಸಿದನು. ಆದರೆ ಅದಿತಿ ಏಳಲಿಲ್ಲ. ಕೊನೆಗೆ ಅವನು ಅವಳ ಮೇಲೆ ಸ್ವಲ್ಪ ನೀರು ಸಿಂಪಡಿಸಿದನು. ಆಗ ಅದಿತಿ ಕಣ್ಣು ತೆರೆದಳು. ಆದರೆ ಹೀಗೆ ಎಬ್ಬಿಸಿದ್ದಕ್ಕೆ ಅವಳು ಅಭಿನವನ ಮೇಲೆ ಕೋಪಗೊಂಡಳು. ಅವಳು ಅಭಿನವನ ಅಂಗಿಯನ್ನು ಹಿಡಿದು ತನ್ನ ಕಡೆಗೆ ಎಳೆದುಕೊಂಡು, ನೀನು ತುಂಬ ಕೆಟ್ಟವನು, ನನ್ನನ್ನು ಮಲಗಲು ಕೂಡ ಬಿಡುವುದಿಲ್ಲ ಎಂದಳು. ನಿನಗೆ ಎಷ್ಟು ಹೊತ್ತು ಬೇಕೋ ಅಷ್ಟು ಹೊತ್ತು ಮಲಗು, ಆದರೆ ಮೊದಲು ಊಟ ಮಾಡು, ಅನಂತರ ನಾನು ನಿನ್ನನ್ನು ತೊಂದರೆ ಮಾಡುವುದಿಲ್ಲ ಎಂದು ಅಭಿನವ್ ಹೇಳಿದಾಗ ಅದಿತಿ ಅವನ ಕಣ್ಣುಗಳಲ್ಲಿ ನೋಡುತ್ತಾ, ಒಂದು ವೇಳೆ ನಾನು ಶಾಶ್ವತವಾಗಿ ಮಲಗಿದರೆ ಎಂದಳು. ಅವಳ ಈ ತಮಾಷೆಯ ಮಾತಿನಿಂದ ಅಭಿನವನ ಮುಖ ಕೋಪದಿಂದ ಕೆಂಪಾಯಿತು. ಅದಿತಿಯ ತಮಾಷೆಗೆ ಅವನು ಸಾಮಾನ್ಯವಾಗಿ ಕೋಪಗೊಳ್ಳುತ್ತಿರಲಿಲ್ಲ. ಆದರೆ ಈ ಸಮಯದಲ್ಲಿ ಅವಳು ಇದ್ದ ಸ್ಥಿತಿಯಲ್ಲಿ ಹಾಗೆ ಹೇಳಿದ್ದು ಅವನ ಕೋಪಕ್ಕೆ ಕಾರಣವಾಯಿತು. ಅವನು ಈಗಾಗಲೇ ತನ್ನ ಬೇಬಿ ಡಾಲನ್ನು ಕಳೆದುಕೊಳ್ಳುವ ಭಯದಿಂದ ಪ್ರತಿಕ್ಷಣವೂ ಬಳಲುತ್ತಿದ್ದನು. ಅದರ ಮೇಲೆ ಅದಿತಿಯ ಈ ಮಾತು ಅವನ ಭಯವನ್ನು ಇನ್ನಷ್ಟು ಹೆಚ್ಚಿಸಿ ಅವನ ಗಾಯಗಳಿಗೆ ಮತ್ತಷ್ಟು ನೋವು ತಂದಿತ್ತು. ಅವನು ಅದಿತಿಯ ತಲೆಯ ಕೆಳಗೆ ತನ್ನ ಕೈಯಿಟ್ಟು ಅವಳ ಕೂದಲುಗಳನ್ನು ಹಿಡಿದು ಅವಳನ್ನು ತನ್ನ ಹತ್ತಿರಕ್ಕೆ ಎಳೆದುಕೊಂಡು, ನೀನು ಹಾಗೆ ಹರಟೆ ಹೊಡೆದರೆ ನಾನು ನಿನ್ನನ್ನು ಸಾಯಿಸಿ ಬಿಡುತ್ತೇನೆ. ನಿನಗೆ ಗೊತ್ತಿದೆ ಅಲ್ಲವಾ, ನೀನಿಲ್ಲದೆ ಒಂದು ಕ್ಷಣವೂ ನಾನು ಸಹಿಸುವುದಿಲ್ಲ ಎಂದನು. ಯಾಕೆ ಹಾಗೆ ಯಾಕೆ? ನಮ್ಮಿಬ್ಬರ ನಡುವೆ ಅಂಥದ್ದೇನಿದೆ? ನೀನು ಕೇವಲ ನನ್ನ ಬಾಡಿಗಾರ್ಡ್ ಅಷ್ಟೇ. ಹಾಗಾದರೆ ನನಗೆ ಏನಾದರೂ ಆದರೆ ನಿನಗೇನು ವ್ಯತ್ಯಾಸವಾಗುತ್ತದೆ ಎಂದು ಅದಿತಿ ಕೂಡ ಅವನ ಕಣ್ಣುಗಳಲ್ಲಿ ನೋಡುತ್ತಾ ಕೇಳಿದಳು. ಆಗ ಅಭಿನವ್ಗೆ ತಾನು ಏನು ಹೇಳಿದ್ದೇನೆಂದು ಅರಿವಾಯಿತು. ಆದರೆ ಈಗ ಅವನು ತನ್ನನ್ನು ತಡೆಯಲು ಇಷ್ಟಪಡಲಿಲ್ಲ. ತನ್ನ ಬೇಬಿ ಡಾಲನ್ನು ಕಳೆದುಕೊಳ್ಳುವ ಭಯವು ಎಲ್ಲವನ್ನೂ ತಿಳಿದುಕೊಳ್ಳುವ ಭಯಕ್ಕಿಂತ ಹೆಚ್ಚಾಗಿತ್ತು. ಅವನು ಇನ್ನೂ ಅದಿತಿಯನ್ನು ಬಿಡದೆ ಅವಳ ಕಣ್ಣುಗಳಲ್ಲಿ ನೋಡುತ್ತಾ, ನಮ್ಮಿಬ್ಬರ ಸಂಬಂಧ ಬಹಳ ಸುಂದರವಾಗಿದೆ. ಅದರಲ್ಲಿ ನೀನು ನನ್ನ ಬೇಬಿ ಡಾಲ್ ಮತ್ತು ನಾನು ನಿನ್ನ ಅಹಂಕಾರದ ಅಂಗಡಿ, ನಿನ್ನ ರಫ್ ಮ್ಯಾನ್ ಎಂದು ಹೇಳಿದನು. ಅಭಿನವ್ ಇದನ್ನು ಹೇಳಿದನು. ಆದರೆ ಅದಿತಿ ಅವನ ಮಾತನ್ನು ಕೇಳಿ ಅವನನ್ನೇ ನೋಡುತ್ತಾ ಒಳಿದು ಬಿಟ್ಟಳು. ಅಭಿನವ್ ಅವರೇ ಎಂದು ಅದಿತಿ ಇದ್ದಕ್ಕಿದ್ದಂತೆ ಅವನ ಮುಖವನ್ನು ಹಿಡಿದು ಅಭಿನವನ ಕಣ್ಣುಗಳಲ್ಲಿ ನೋಡುತ್ತಾ, ನೀವು ನನ್ನ ಅಭಿನವ್ ಅವರ ಎಂದು ಕೇಳಿದಳು. ಅವಳ ಪ್ರಶ್ನೆಯನ್ನು ಕೇಳಿ ಅಭಿನವ್ ದಿಗ್ಭ್ರಮೆಗೊಂಡನು. ಆದರೆ ಅದೇ ಸಮಯದಲ್ಲಿ ಅವನ ತುಟಿಗಳ ಮೇಲೆ ಒಂದು ಮೃದುವಾದ ನಗು ಇತ್ತು. ಏಕೆಂದರೆ ಅವನ ಬೇಬಿ ಡಾಲ್ ಅವನ ಸ್ಪರ್ಶವನ್ನು ಗುರುತಿಸುತ್ತಿದ್ದಳು. ಆದ್ದರಿಂದಲೇ ಅವಳಿಗೆ ಏನು ನೆನಪಿಲ್ಲದಿದ್ದರೂ ಅವಳು ಅವನನ್ನು ಗುರುತಿಸುತ್ತಿದ್ದಳು, ಅವನನ್ನು ಅನುಭವಿಸುತ್ತಿದ್ದಳು. ಅವನು ಅದಿತಿಯ ಕಣ್ಣುಗಳಲ್ಲಿ ಒಂದೊಂದಾಗಿ ತನ್ನ ತುಟಿಗಳನ್ನು ಒತ್ತಿದನು ಮತ್ತು ನಂತರ ನಿಧಾನವಾಗಿ, ನಾನು ನಿನಗೆ ಏನನ್ನು ಹೇಳುವುದಿಲ್ಲ, ಕೇವಲ ಅನುಭವಿಸಲು ಪ್ರಯತ್ನಿಸು. ನಿನ್ನ ಅಭಿನವ್ ನಿನ್ನನ್ನು ಹೀಗೆ ಪ್ರೀತಿಸುತ್ತಾನೆಯೇ ಎಂದು ಅನುಭವಿಸು ಎಂದನು. ಅವನು ತನ್ನ ತುಟಿಯನ್ನು ಅದಿತಿಯ ಕಣ್ಣುಗಳಿಂದ ತೆಗೆದಾಗ ಅದಿತಿ ತನ್ನ ಕಣ್ಣುಗಳನ್ನು ತೆರೆದು ಅವನ ಕಡೆಗೆ ನೋಡಿ ತುಂಬ ಮಧುರವಾಗಿ, ಅವರ ಪ್ರೀತಿಯ ಆಳವಾದ ಸಮುದ್ರದಂತೆ, ಅದರಲ್ಲಿ ನಾನು ಸಂಪೂರ್ಣವಾಗಿ ಕಳೆದು ಹೋಗುತ್ತೇನೆ ಮತ್ತು ಈಗ ನನ್ನ ಮನಸ್ಸು ನಿನ್ನಲ್ಲಿ ಕಳೆದು ಹೋಗಲು ಬಯಸುತ್ತಿದೆ. ನನಗೆ ಏನು ಆಗುತ್ತಿದೆ ಎಂದು ಗೊತ್ತಿಲ್ಲ, ಆದರೆ ತುಂಬ ಪ್ರಕ್ಷುಬ್ಧತೆ ಇದೆ. ಹೇಳಿ, ನೀವು ನನ್ನ ಅಭಿನವ್ ಅವರಲ್ಲವೇ? ಏಕೆಂದರೆ ಅಂತಹ ಪ್ರೀತಿಯನ್ನು ಅವರೊಬ್ಬರೇ ನನ್ನ ಮೇಲೆ ತೋರಿಸುತ್ತಾರೆ. ಅವರ ಹೊರತು ಬೇರೆ ಯಾರಾದರೂ ನನ್ನನ್ನು ಮುಟ್ಟಿದರೆ ನನಗೆ ಸ್ವಲ್ಪವೂ ಇಷ್ಟವಾಗುವುದಿಲ್ಲ. ಆದರೆ ನೀವು ನನ್ನನ್ನು ಮುಟ್ಟಿದಾಗ ನನಗೆ ಏನೋ ಆಗುತ್ತದೆ ಎಂದು ಹೇಳಿದಳು. ಅದಿತಿ ಹೀಗೆ ಹೇಳಿದಾಗ ಅಭಿನವ್ ತನ್ನ ಕಣ್ಣುಗಳನ್ನು ಸಂಪೂರ್ಣವಾಗಿ ಅವಳ ಮೇಲೆ ತಿರುಗಿಸಿದನು ಮತ್ತು ಮುಂದಿನ ಕ್ಷಣದಲ್ಲಿ ಅವನ ತುಟಿಗಳ ಮೇಲೆ ಒಂದು ಆಕರ್ಷಕ ನಗು ನೆಲೆಸಿತು ಮತ್ತು ಅವನ ಕಣ್ಣುಗಳು ಕೂಡ ಸಂತೋಷದಿಂದ ತೇವವಾದವು. ನನ್ನನ್ನು ಪ್ರೀತಿಸಲು ನಿನ್ನ ಮನಸ್ಸು ಮಾಡುತ್ತಿದೆಯೇ ಎಂದು ಅಭಿನವ್ ತುಂಬಿದ ಕಣ್ಣುಗಳಿಂದ ಅವಳ ತಲೆಯ ಹಿಂದೆ ತನ್ನ ಕೈಯಿಟ್ಟು ಕೇಳಿದನು. ಅದಕ್ಕೆ ಅದಿತಿ ತನ್ನ ತಲೆಯನ್ನು ಹೌದು ಎಂದು ಅಲ್ಲಾಡಿಸಿ
ಆದರೆ ಮೊದಲು ಹೇಳಿ, ನೀವು ನನ್ನ ಅಭಿನವ್ ಅವರಲ್ಲವೇ ಎಂದಳು. ಅವಳ ಪ್ರಶ್ನೆಗೆ ಅಭಿನವ್ ಅವಳನ್ನು ಸ್ವಲ್ಪ ತನ್ನ ಮೇಲೆ ಬಗ್ಗಿಸಿ ಅವಳ ಕಣ್ಣುಗಳಲ್ಲಿ ನೋಡುತ್ತಾ, ನಿನ್ನ ಅಭಿನವ್ ಅವರು ಹೊರತುಪಡಿಸಿ ಬೇರೆ ಯಾರನ್ನಾದರೂ ಪ್ರೀತಿಸಲು ನಿನ್ನ ಮನಸ್ಸು ಎಂದಾದರೂ ಆಗಿದೆಯೇ ಎಂದು ಕೇಳಿದನು. ಆಗ ಈ ಬಾರಿ ಅದಿತಿ ತನ್ನ ತಲೆಯನ್ನು ಇಲ್ಲ ಎಂದು ಅಲ್ಲಾಡಿಸಿದಳು ಮತ್ತು ಅವಳ ಉತ್ತರವನ್ನು ಕೇಳಿ ಅಭಿನವನ ನಗು ಇನ್ನಷ್ಟು ಹೆಚ್ಚಾಯಿತು. ನಂತರ ಅವನು, ಹಾಗಾದರೆ ನನ್ನನ್ನು ಪ್ರೀತಿಸು, ಯಾಕೆ ನಿನ್ನನ್ನು ತಡೆದುಕೊಳ್ಳುತ್ತಿದ್ದೀಯಾ ಎಂದನು. ಅವನ ಮಾತುಗಳನ್ನು ಕೇಳಿ ಅದಿತಿಗೆ ಏನು ಅರ್ಥ ಮಾಡಿಕೊಳ್ಳಬೇಕೆಂದು ತಿಳಿಯಲಿಲ್ಲ. ಅವನು ನಿಜವಾಗಿಯೂ ಅಭಿನವ್ ಹೌದೋ ಅಲ್ಲವೋ ಎಂದು. ಇನ್ನೊಂದೆಡೆ ಅವಳ ಭಾವನೆಗಳು ಅವಳ ಮೇಲೆ ಆಗುತ್ತಿದ್ದವು. ಅವಳು ಅವನ 2 ಕಣ್ಣುಗಳನ್ನು ಮತ್ತು ನಂತರ ಹಣೆಯನ್ನು ಚುಂಬಿಸಿದಳು ಮತ್ತು ನಂತರ ಇಡೀ ಮುಖವನ್ನು ಚುಂಬಿಸಿದ ನಂತರ ಅವನ ತುಟಿಗಳನ್ನು ಸೇರಿಸಿ ಮುತ್ತಿಕ್ಕಿದಳು. ಸ್ವಲ್ಪ ಸಮಯದ ನಂತರ ಅವನ ಮುಖವನ್ನು ನೋಡುತ್ತಾ ಅವನ ಎದೆಯ ಮೇಲೆ ತಲೆಯಿಟ್ಟು, ನೀವು ನನ್ನ ಅಭಿನವ್ ಅವರು ಅಲ್ಲವೇ, ಹೇಳಿ, ನೀವು ನನ್ನ ಅಭಿನವ್ ಅವರು ಎಂದಳು. ಅದು ಔಷಧಿಗಳ ಪರಿಣಾಮವೋ ಅಥವಾ ಮನಸ್ಸಿನ ಶಾಂತಿಯೋ? ಅದಿತಿ ಅವನ ಎದೆಯ ಮೇಲೆ ತಲೆ ಇಟ್ಟುಕೊಂಡೇ ಮಲಗಿಬಿಟ್ಟಳು. ಅಭಿನವ್ ಹಾಗೆಯೇ ಅವಳನ್ನು ತನ್ನ ತೋಳುಗಳಲ್ಲಿ ಹಿಡಿದು ಮಲಗಿದ್ದನು ಮತ್ತು ಅವಳ ತಲೆಯನ್ನು ನೆವರಿಸುತ್ತಿದ್ದನು. ಅವನ ತುಟಿಗಳ ಮೇಲೆ ಒಂದು ನಗು ಇತ್ತು, ಏಕೆಂದರೆ ಏನನ್ನು ಹೇಳದೆ ಕೂಡ ಅದಿತಿ ಅವನನ್ನು ಮತ್ತು ಅವನ ಪ್ರೀತಿಯನ್ನು ಅನುಭವಿಸುತ್ತಿದ್ದಳು. ಎಲ್ಲವನ್ನೂ ಮರೆತು ಕೂಡ ಅವಳು ಅವನನ್ನು ಮತ್ತು ಅವನ ಪ್ರೀತಿಯನ್ನು ಮರೆಯಲು ಸಾಧ್ಯವಾಗಲಿಲ್ಲ. ಈಗ ಅವನಿಗೆ ಕಾಯುತ್ತಿದ್ದುದು ಅದಿತಿಯ ನೆನಪು ಮರಳುವ ಮತ್ತು ಅವಳು ಸಂಪೂರ್ಣವಾಗಿ ಗುಣಮುಖಳಾಗುವ ಸಮಯಕ್ಕಾಗಿ. ಆಗ ಅವನು ತನ್ನ ಬೇಬಿ ಡಾಲ್ಗೆ ಸಾಕಷ್ಟು ಪ್ರೀತಿ ನೀಡಬೇಕು ಎಂದು ಬಯಸಿದ್ದನು. ಅವನ ಬೇಬಿ ಡಾಲ್ ಅಭಿನವನನ್ನು ತುಂಬ ಪ್ರೀತಿಸಬೇಕೆಂದು ಬಯಸಿದ್ದಳು. ಆದರೆ ಸಮಯ ಯಾವಾಗ ತನ್ನ ಹಾದಿ ಬದಲಿಸುತ್ತದೆಯೋ ನಾವು ಅದನ್ನು ಊಹಿಸಲು ಸಾಧ್ಯವಿಲ್ಲ. ಸಮಯವು ಗರಿಗಳಿಲ್ಲದ ಹಕ್ಕಿ, ಆದರೆ ಅದು ಹಕ್ಕಿಗಳಿಂದ ವೇಗವಾಗಿ ಹಾರುತ್ತದೆ. ಮತ್ತು ಇದೇ ಅಭಿನವ್ ಮತ್ತು ಅದಿತಿಯ ಜೀವನದಲ್ಲಿಯೂ ನಡೆಯುತ್ತಿತ್ತು. 1 ತಿಂಗಳು ಕಣ್ಣು ಮಿಟುಕಿಸುವಷ್ಟರಲ್ಲಿ ಕಳೆದು ಹೋಗಿತ್ತು. ಅಭಿನವ್ ಮತ್ತು ಅದಿತಿಯ ಪ್ರೀತಿಯು ಹಾಗೆಯೇ ಇತ್ತು ಮತ್ತು ಅವಳ ನೆನಪುಗಳು ಕೂಡ. ಆದರೆ ಮೊದಲಿನಿಂದ ಸ್ವಲ್ಪ ಸುಧಾರಣೆ ಇತ್ತು. ಈಗ ಅಭಿನವ್ ಪ್ರೀತಿಸುವಾಗ ಯೋಚಿಸಬೇಕಾಗಿರಲಿಲ್ಲ. ಅದರ ಜೊತೆಗೆ ಅವಳ ತುಂಟತನಗಳು ಇನ್ನೂ ಹಾಗೆಯೇ ಇದ್ದವು. ಪ್ರತಿದಿನ ತನ್ನ ತಮಾಷೆಗಳಿಂದ ಅಭಿನವನನ್ನು ತೊಂದರೆ ಮಾಡುತ್ತಿದ್ದಳು. ಆದರೆ ಅವಳು ಹಾಗೆ ತೊಂದರೆ ಮಾಡುವುದು ಕೂಡ ಅಭಿನವ್ಗೆ ತುಂಬ ಇಷ್ಟವಾಗುತ್ತಿತ್ತು, ಏಕೆಂದರೆ ಅವನು ನಂತರ ಅವಳಿಗೆ ತೊಂದರೆ ಕೊಟ್ಟು ಸೇಡು ತೀರಿಸಿಕೊಳ್ಳುತ್ತಿದ್ದನು. ಆದರೆ ಇವೆಲ್ಲದರ ಹೊರತಾಗಿ ಅಭಿನವನನ್ನು ತುಂಬ ತೊಂದರೆ ಮಾಡುತ್ತಿದ್ದ ಇನ್ನೊಂದು ವಿಷಯ ಇತ್ತು ಮತ್ತು ಈ ವಿಷಯವನ್ನು ಅವನು ಯಾರೊಂದಿಗೂ ಹಂಚಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅದಿತಿ ಸುಮಾರು 6 ತಿಂಗಳಿನಿಂದ ಅವನೊಂದಿಗೆ ಇದ್ದಳು ಮತ್ತು ಇಷ್ಟು ಸಮಯದಲ್ಲಿ ಅವನು ಅವಳ ಪ್ರತಿಯೊಂದು ವಿಷಯವನ್ನು ಚೆನ್ನಾಗಿ ತಿಳಿದುಕೊಂಡಿದ್ದನು. ಈಗ ಒಂದು ವಿಷಯ ಬದಲಾಗಿತ್ತು. ಅದು ಅವನ ಮನಸ್ಸಿನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತಿತ್ತು. ಬೆಳಗಿನ ಸಮಯ. ಅದಿತಿ ಅಭಿನವನ ತೋಳುಗಳಲ್ಲಿ ಸುತ್ತಿಕೊಂಡು ಮಲಗಿದ್ದಳು. ಮುಂದುವರಿಯುವುದು.